ಒಂದ್ ವರ್ಷದಾಗ 1 ಕೋಟಿ ಮಾಡೋ ಚಾಲೆಂಜ್ ಇದ್ದಲ್ಲಿ ಇವತ್ತು ಡೇಟ್ ಮುಂಜಾನೆ ಎದ್ದ ಗ್ರೌಂಡಿಗೆ ಬಂದು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ನೋಡ್ರಿ. ನಾ ವರ್ಕೌಟ್ ಇದಕ್ ಮಾಡ್ತೀನಿ ಅಂತಂದ್ರ ಪೂರ್ತಿ ದಿವಸ ಆಕ್ಟಿವ್ ಇರ್ತೀನಿ. ಅದಕ್ಕ ನೋಡ್ರಿ ನಂದು ವರ್ಕೌಟ್ ರೋಟೀನ್ ಏನೈತೆ ಅಂತಂದ್ರ ನಾ ಹೆಚ್ಚಾನೆಚ್ ಕ್ಯಾಲಿಸ್ಥೆನಿಕ್ಸ್ ಮಾಡ್ತೀನಿ. ಕ್ಯಾಲಿಸ್ಥೆನಿಕ್ಸ್ ಅಂತಂದ್ರ ಓನ್ ಬಾಡಿ ವೇಟ್ ಎಕ್ಸರ್ಸೈಸ್. ಮತ್ ನಿಮ್ ಸಲುವಾಗಿ ಮಂಡೇ ಟು ಸ್ಯಾಟರ್ಡೆ ಮಟ್ಟ ವರ್ಕೌಟ್ ಪ್ಲಾನ್ ಹಾಕಿನಿ. ಹೋಗಿ ಕ್ಯಾಪ್ಷನ್ ದಾಗ ನೋಡ್ರಿ. ಮತ್ ಮನಿ ಬಂದು ಜಳಕ ಗಿಳಕ ಮಾಡಿ ನಾ ತಿನ್ಯ ರೊಟ್ಟಿ ಮತ್ತ ಪಲ್ಲೆ ದೊಡ್ಡಸ್ತನ ಮಾಡಿ ಒಂದ್ ವರ್ಷದಾಗ 1 ಕೋಟಿ ದುಡಿತೀನಿ ಅಂತಂದ್ ಏನೋ ಒಂದು ಚಾಲೆಂಜ್ ತೊಗೊಂಡೆ. ಅಕೌಂಟ್ ದಾಗ ₹1 ಇಲ್ಲ. ನಂದು ಒಂದು ದೊಡ್ಡದು ಆಸೆ ಐತಿ. ಅದು ಆಸೆ ಏನಪ್ಪಾ ಅಂತಂದ್ರ ನಂದ ಒಂದು ಸ್ವಂತ ಆಗಿರೋ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕಂತಂದ. ಈಗ ಒಂದ್ ವರ್ಷದಾಗ ₹1 ಕೋಟಿ ದುಡಿಬೇಕಂತಂದ್ರ ನಂದ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು. ಬ್ರ್ಯಾಂಡ್ ಸ್ಟಾರ್ಟ್ ಅಪ್ ಮಾಡ್ಬೇಕಂತಂದ್ರ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು. ಅಟ್ಲೀಸ್ಟ್ ₹1,00,000 ಇರ್ಬೇಕು ಬಕ್ಕಂದಾಗ. ಹೆಂಗ್ ಮಾಡ್ಲಿ? ಈಗ ಮನ್ಯಾಗ ಕೇಳಿದ್ರು ಅಷ್ಟು ಕೊಡೋದಿಲ್ಲ, ಮತ್ ಜಾಬ್ ಮಾಡಿದ್ರು ಅಷ್ಟು ರೊಕ್ಕ ಕೂಡುದಿಲ್ಲ. ಈಗ ಒಂದು ದಾರಿ ಐತಿ ನನ್ನ ಕಡೆ. ಅದು ದಾರಿ ಯಾವ್ದಪ್ಪ ಅಂತಂದ್ರ ಸೋಷಿಯಲ್ ಮೀಡಿಯಾ. ನೋಡ್ರಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಯೂಸ್ ಮಾಡ್ಕೋಬಹುದು. ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡು ಏನು ಜರುತ್ತಿಲ್ಲ. ಮಾತಾಡೋದು ಸ್ಕಿಲ್ ಮತ್ತೆ ಕಾನ್ಫಿಡೆಂಟ್ ಇದ್ರ ಸಾಕ್. ಸೊ ನಾಳಿಂದ್ರ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ನಮ್ಮ ಸ್ವಂತ ಆಗಿರೋ ಬ್ರ್ಯಾಂಡ್ ಸಲುವಾಗಿ ₹1,00,000 ಕುಡ್ಸುನ್ ಬರ್ರಿ. ನಿಮ್ ಗುರ್ತನ್ರಿ, ಒಂದ್ ವರ್ಷದಾಗ 1 ಕೋಟಿ ದುಡಿಬೇಕು ಮತ್ತೆ ನಿಮ್ಮ ಲೈಫ್ ಮತ್ತೆ ನಿಮ್ಮ ನಸೀಬು ಚೇಂಜ್ ಮಾಡ್ಬೇಕಂತಂದ್ರ ಒಂದು ಸೀಕ್ರೆಟ್ ಐತಿ. ಅದು ಸೀಕ್ರೆಟ್ ಏನಪ್ಪಾ ಅಂತಂದ್ರ ಒಂದ್ ವರ್ಷದ ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಮತ್ತು ಫೋಕಸ್. ಅದ ಎಲ್ಲಾ ನಾ ನಿಮ್ಗ ಈ ಜರ್ನಿದಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನಾ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಈಗಿನ ಜನರೇಷನ್ ದಾಗ ಹುಡುಗರಿರ್ಲಿ ಹುಡುಗಿಯರಿರ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ. ನಿಮ್ ಗುರ್ತನ್ರಿ, ಈಗ ನೀವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿರಲ್ಲ ನೆನಪಿಟ್ಕೋರಿ. ಅಷ್ಟ ದಿವ್ಸ ನಿಮ್ ತಂದೆ ತಾಯಿಗೆ ಕಷ್ಟಪಟ್ಟ ಕೆಲಸ ಮಾಡ್ಬೇಕಾಕೈತಿ. ಅದಕ್ಕಂತಂದ್ರ ನನಗೂ ಒಂದ್ಸಲಿ ಅನುಭವ ಆಗೈತಿ. ಅದಕ್ಕ ಮತ್ತೆ ನೆಕ್ಸ್ಟ್ ಬ್ಲಾಗ್ ದಾಗ ಸಿಗೋನು. ಬಾಯ್ ಫ್ರೆಂಡ್ಸ್.